ದಲಿತ ಮಹಿಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಆಗಿದ್ದಾರೆ. ಸಭೆಗೆ ಸದಸ್ಯರು ಚಕ್ಕರ್ ಹೊಡೆದಿದ್ದಾರೆ. 3 ಸಭೆಗೆ ಗೈರಾಗಿದ್ದಾರೆ ಹಲವು ಗ್ರಾಮ ಪಂಚಾಯತ್ನ ಸದಸ್ಯರು. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಬೆನಕನಹಳ್ಳಿಯ ಗ್ರಾಮ ಪಂಚಾಯತ್ ಇದು. ದಲಿತ ಮಹಿಳೆ ರೇಷ್ಮಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಆದರೆ ಆ ಸಭೆಗೆ ಸದಸ್ಯರು ಹೋಗ್ತಾನೆ ಇಲ್ಲ. ಸಭೆಗೆ ಸದಸ್ಯರು ಬರದೆ ಕೋರಂ ಇಲ್ಲದೆ 3 ಸಭೆ ರದ್ದಾಗಿದೆ. ಕೈ ಶಾಸಕ ಶಾಂತನಗೌಡ ತವರೂರಲ್ಲೇ ಅಮಾನವೀಯ ಘಟನೆ. ಗೊತ್ತಿಲ್ಲ ಅವ್ರು ದಲಿತ ಮಹಿಳೆ ಅನ್ನೋ ಕಾರಣಕ್ಕೆ ಹೀಗಾಗ್ತಾ ಇದೆಯಾ? ಹಾಗಾದ್ರೆ ಅವ್ರು ದೇಶ ಬಿಟ್ಟೇ ಹೋಗಬೇಕು. ನಮ್ಮ ರಾಷ್ಟ್ರಪತಿಗಳು ದಲಿತ ಮಹಿಳೆಯರು, ಆದಿವಾಸಿ. ನೀವು ಗ್ರಾಮ ಪಂಚಾಯತಿಗೆಲ್ಲ ದೇಶ ಬಿಟ್ಟೇ ಹೋಗ್ಬೇಕು. ನೀವು ಈಗಲೂ ದಲಿತ ಮಹಿಳೆ ಅನ್ನೋ ಕಾರಣಕ್ಕೆ ಅದೇನು ಅರ್ಥ ಮಾಡ್ಕೊಂಡಿದ್ದಾರೋ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯನ್ನು, ನಮ್ಮ ಧರ್ಮವನ್ನು ಗೊತ್ತೇ ಆಗ್ತಾ ಇಲ್ಲ. ಶ್ರೀಕೃಷ್ಣ ಹೇಳುತ್ತಾನೆ, ಚಾತುರ್ವರ್ಣಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ. ಗುಣಕರ್ಮಗಳಿಗೆ ಜಾತಿಗಳನ್ನು ಮಾಡಿರ್ತಾರಷ್ಟೇ, ಅದು ಬಿಟ್ಟರೆ ಹುಟ್ಟಿನಿಂದ ಬಂದಿರೋದಿಲ್ಲ ಅಂತ. ಜನ್ಮನೇ ಜಾಯತೆ ಶೂದ್ರ ಸಂಸ್ಕಾರಾತ್ ಭವೇತ್ ವಿಪ್ರವೇದ ಪಾಠಾತ್ ಅಂತ ಹೇಳ್ತಾರೆ. ಇದು ನಮ್ಮ ವೇದ ಪುರಾಣಗಳಲ್ಲಿರೋದು. ಇದು ಗೊತ್ತಿಲ್ಲದೆ ಒಂದಷ್ಟು ಜನ ಇವತ್ತು ಅದೇ ಅನಿಷ್ಟಕ್ಕೆ ಜೋತು ಬಿದ್ದಿದ್ದಾರೆ. ಅದು ಯಾವಾಗ ಅದರಿಂದ ಹೊರಗೆ ಬರ್ತಾರೋ ಗೊತ್ತಿಲ್ಲ. ಇಲ್ಲಿ ದಲಿತ ಮಹಿಳೆ ಅಧ್ಯಕ್ಷೆ ಆಗಿದ್ದಾರೆ, ಖುಷಿ ಪಡಬೇಕ್ರಿ. ನಮ್ಮ ಗ್ರಾಮದಲ್ಲಿ ದಲಿತ ಮಹಿಳೆಯೊಬ್ಬರು ಅಧ್ಯಕ್ಷರಾಗಿದ್ದಾರೆ ಅಂದರೆ ಖುಷಿ ಪಡಬೇಕು. ಶೋಷಣೆಗೆ ಒಳಗಾದಂಥ ವರ್ಗ, ಯಾವುದೋ ಕಾಲದಿಂದ ಶೋಷಣೆಯಲ್ಲಿದ್ದಂಥ ವರ್ಗ ಇವತ್ತು ಅಧಿಕಾರ ಸಿಗ್ತಾ ಇದೆ. ಅದನ್ನು ಖುಷಿ ಪಡಬೇಕು, ಸಂಭ್ರಮ ಪಡೋದು ಬಿಟ್ಟು ಸಭೆಗೆ ಬರೋದಿಲ್ಲ, ಹೋಗೋದೇ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಬೌದ್ಧಿಕ ಮಟ್ಟ ಇದರಲ್ಲಿ ಗೊತ್ತಾಗ್ತಾ ಇದೆ. ಬೆನಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನೆಯಾಗಿ ಆಯ್ಕೆಯಾಗಿ 29/5/2025 ಆಗಿದ್ವಿ. 30ನೇ ತಾರೀಕಿಂದ ನಮ್ಮ ಅಧ್ಯಕ್ಷನೆಯಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ವಿ. ಕಾರ್ಯನಿರ್ವಹಿಸ್ಕೊಂತ ಇದ್ವಿ. ಆಮೇಲೆ ಸಾಮಾನ್ಯ ಸಭೆಗಳನ್ನು ಕರಿತಿದ್ವಿ. ನಾವು ದಲಿತರು ಅನ್ನೋ ಕಾರಣಕ್ಕೋಸ್ಕರನೂ ಯಾವುದಕ್ಕೂ ಗೊತ್ತಿಲ್ಲ, ನಮ್ಮ ಯಜಮಾನರು ನೀರ್ಗಂಟಿ ಕೆಲಸನೂ ಮಾಡ್ತಾ ಇದ್ದಾರೆ. ನೀರ್ಗಂಟಿ ಹೆಂಡತಿಯ ಅಧ್ಯಕ್ಷನೇ ಆಗಿದ್ದಾಳೆ ಅಂತನೋ ದಲಿತರು ಅಂತನೋ ಗೊತ್ತಿಲ್ಲ ಸರ್. 10/6/2025 ಸಾಮಾನ್ಯ ಸಭೆಯನ್ನು ಕರೆಯಲಾಯಿತು. ಕರೆಯಲಾದಾಗ 8 ಜನ ಸದಸ್ಯರು, ಒಬ್ಬ ಉಪಾಧ್ಯಕ್ಷರು ಗೈರು ಹಾಜರಾಗಿದ್ದಾರೆ. ಆ ಸಭೆ ನಡೆಯಲಾಗಲಿಲ್ಲ ಅಂತ ಹೇಳಿ, ಮುಂದೂಡಿದ ಸಭೆ ಅಂತ ಹೇಳಿ 12/6/2025 ಮತ್ತೆ ಸಭೆಯನ್ನು ಕರೆಯಲಾಯಿತು. ಕೋರಂ ಇಲ್ಲದ ಕಾರಣ ಬರಲಿಲ್ಲ. ಮತ್ತು ಕೊನೆಗೂ ಅವರು ಬರಲಿಲ್ಲ, ನಮಗೆ ಸಹಕಾರ ಮಾಡ್ತಾ ಇಲ್ಲ. ಸಾರ್ವಜನಿಕ ಕೆಲಸಗಳನ್ನು ಅವರು ಬಂದು ಕೋರಂ ಕೊಟ್ಟರೆ ನಾವು ಸಾಮಾನ್ಯ ಸಭೆಗಳನ್ನ ನಡೆಸ್ಕೋಬೋದು. ಸಾರ್ವಜನಿಕ ಕೆಲಸಗಳನ್ನೆಲ್ಲ ಕಾರ್ಯಗಳನ್ನೆಲ್ಲ ಮಾಡ್ಕೋಬೋದು. ಮತ್ತು ನಾವು 3ನೇ ಮುಂದೂಡಿದ ಸಭೆ ಅಂತೇಳಿ ಸಾಮಾನ್ಯ ಸಭೆ ಅಂತೇಳಿ ಮತ್ತೆ ಕರೆಯಲಾಯಿತು. 8/7/2025 ಮತ್ತೆ ಸಾಮಾನ್ಯ ಸಭೆಯನ್ನು ಕರೆಯಲಾಯಿತು. 3 ಸಾಮಾನ್ಯ ಸಭೆ ಒಂದು ತಿಂಗಳಾದಮೇಲೆ 8/6/2025 15 ದಿವಸ ಏನಾಗಿತ್ತು ಸರ್, ಅವಾಗ ಕರೆದ್ವಿ. ಆಮೇಲೆ 10/6/2025 ಕರೆದ್ವಿ ಸರ್, ಅವ್ರು ಬರಲಿಲ್ಲ. ಮತ್ತೆ ಮುಂದೂಡಿದ ಸಭೆ ಅಂತ ಹೇಳಿ 12/6/2025 ಅವಾಗೂ ಸಭೆಯನ್ನು ಕರೆದ್ವಿ. ಅವರು ಕೋರಂ ಕೊಡಲೇ ಇಲ್ಲ. ಇವರು ದಲಿತರು ಕೆಲಸ ಕಾರ್ಯಗಳನ್ನು ಮಾಡಲಿ ಅಂತಾನು, ಆಮೇಲೆ ಸಾರ್ವಜನಿಕ ಕೆಲಸಗಳು, ಚರಂಡಿಗಳು, ಸ್ವಚ್ಛತೆಗಳು, ಯಾವ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಸರ್. ಯಾವ ಕೆಲಸಗಳು ನಡೀತಾ ಇಲ್ಲ. ಯಾವುದೇ ಈ ಗ್ರಾಮ ಪಂಚಾಯಿತಿಯಲ್ಲಿ 4 ಹಳ್ಳಿಗಳು ಸೇರಿದಾವೆ. 4 ಹಳ್ಳಿಗಳು ಸೇರಿದಾಗ ನಾವು ಅಧ್ಯಕ್ಷಣೆಯಾಗಿ ಆಯ್ಕೆಯಾಗಿದ್ದೀವಿ. ದಲಿತರು ಅನ್ನೋ ಕಾರಣಕ್ಕೂ ಯಾವುದಕ್ಕೂ ಗೊತ್ತಿಲ್ಲ ಸರ್. ಸಾಮಾನ್ಯ ಸಭೆಯಲ್ಲಿ ಬರ್ತಾ ಇಲ್ಲ. ಯಾವ ನೀರಿನ ವ್ಯವಸ್ಥೆಗೂ ಬೇಕು, ಚರಂಡಿ ವ್ಯವಸ್ಥೆಗಳು ಬೇಕು, ಆಮೇಲೆ ಒಳೆ ಮೆಟ್ಲಿಂಗ್ ಕ್ಲೀನಿಂಗ್ ಅವಕ್ಕೂ ಬೇಕೇ ಬೇಕು ಸರ್ ಕೆಲಸ ಮಾಡೋಕ್ಕೆ. ನಾನು ಬೆನಕನಹಳ್ಳಿ ಗ್ರಾಮ ಪಂಚಾಯತ್ ನೀರಂಟಿಯಾಗಿ ಕೆಲಸ ಮಾಡ್ತಿದ್ದೀನಿ. ಏನೋ ಮೀಸಲಾತಿ, ಒಂದು ಸಾಮಾನ್ಯ ಏನು ಮೀಸಲಾತಿ ಬಂದಾಗ ನಮ್ಮ ಮನೆಯವರಿಗೆ ಒಂದು ಅವಕಾಶ ಇತ್ತು, ಹಂಗಾಗಿ ಎಲೆಕ್ಷನ್ ನಿಲ್ಲಿಸಿದ್ದೀನಿ. ಗೆಲ್ಲಿಸಿದ್ದಾರೆ ಸರ್, ಗೆದ್ದಿದ್ದಾರೆ. ಆದರೆ ಇವತ್ತು ಪಕ್ಷಪಾತಿ ಮಾಡಿಲ್ಲ. ಕೆಲವೊಂದು ಯಾವನು ನಾವು ಇಲ್ಲಿ ಹತ್ರಕ್ಕೆ ಏನೂ ತಂದಿಲ್ಲ. ಸಾರ್ವಜನಿಕ ಕೆಲಸಗಳಿಗೆ ನಾವೀಗ ಜನ ಓಟ್ ಹಾಕಿ ಗೆಲ್ಸ್ಯಾರ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಾನು ನಮ್ಮ ಮನೆಯವರಿಗಾಗಲಿ ಕೆಲಸ ಮಾಡಿಕೊಡ್ರಿ, ಯಾರೇ ಬರಲಿ, ಪಕ್ಷಪಾತಿ ಯಾವುದು ಬೇಡ. ಈ ಪಕ್ಷಪಾತಿ ಏನೋ ಮಾಡಿದ್ರೆ ಈ ಗೇಟಿಂದ ಹೊರಗಿರಲಿ. ಪಾರ್ಟಿ ಬಿಟ್ಟು ಹೊರಗೆ ಬಂದಮೇಲೆ ಪಂಚಾಯತ್ ಅಭಿವೃದ್ಧಿ ಕೆಲಸಕ್ಕೆ ಏನಾಯ್ತು ಅದು ಕೆಲಸ ಮಾಡಿಕೊಡ್ರಿ ಅಂತೇಳಿ ಎಲ್ಲ ಮಾಡಿದ್ದೀವಿ. ಆದರೆ ಬಟ್ ನಮಗೆ ಒಂದು ಅವಕಾಶ ಇದ್ದದಕ್ಕೆ ದಲಿತರ ಅಧ್ಯಕ್ಷ ಆಗಿದ್ದೀವಿ. ನಮ್ಮ ಮನೆಯವ್ರ ಅಧ್ಯಕ್ಷ ನಿಲ್ಲಿಸಿದೆ, ಒಂದು ಮೀಸಲಿತ್ತು ಅಧ್ಯಕ್ಷ ಆಗಿದ್ದಾರೆ. ಯಾರಿಲ್ಲ ಸರ್, ಅವರೆಲ್ಲ ಆಲ್ರೆಡಿ ಆಗಿದ್ರು, ಅವರೆಲ್ಲ ಆಗಿದ್ರು. ನಮಗೆ ಅದು ಸಾಮಾನ್ಯ ಮಹಿಳೆ ಬಂದಿರೋದ್ರಿಂದ ನಮಗೊಂದು ಅವಕಾಶ ಐತೆ ಅಂದ್ಬಿಟ್ಟು ನಾವು ಅದಕ್ಕೆ ಅದು ಇದು ಮಾಡಿದ್ದು ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ನಮ್ದೇನು ಸಾಮಾನ್ಯ ಮಹಿಳೆ ಅಂದರೆ ನಾವು ಅವಶ್ಯಕತೆ ಇರಲಿಲ್ಲ ಸರ್. ನಮ್ಮ ಮೆಂಬರ್ಗಿರಿ ಆಗಿ ಸುಮ್ಮನೆ ಆರಾಮ ನಮ್ದು ಏನಪ್ಪ ನಮ್ಮ ಸಾರ್ವಜನಿಕ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದಿದ್ವಿ. ಸಾಮಾನ್ಯ ಮಹಿಳೆ ಇರೋದ್ರಿಂದ ನಾವು SC ಮೀಸಲನ್ನು ಅದಕ್ಕೆ ನಾವು ಫೈಟ್ ಮಾಡ್ಬೋದು ಸರ್. ಅದಕ್ಕೆ
ಸಾಮಾನ್ಯ ಮೇಳೆ ಐತಲ್ಲ, ಜನರಲ್ ಸಾಮಾನ್ಯ ಮೇಳೆ ಬಂದಾಗ SC ST ಇನ್ನೊಂದು ಫರ್ದರ್ ಏನೇ ಇರ್ಬೋದು ಅವರು ನಾವೆಲ್ಲದಕ್ಕೂ ಸಹ ಅದಕ್ಕೆ ನಾವು ಫೈಟ್ ಮಾಡ್ಬೋದು. ಫೈಟ್ ಮಾಡೋ ಉದ್ದೇಶಕ್ಕೆ ಏನು ಮಾಡ್ತಾರೆ, ನಮಗೆ ಒಂದು ಅವಕಾಶ ಐತಿ ನೋಡೋಣ ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ. ಬಟ್ ಪ್ರಯತ್ನ